ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ತಿರಂಗ ಯಾತ್ರೆಯನ್ನ ಯಾವುದೇ ಒಂದು ಪೊಲಿಟಿಕಲ್ ಆಂಗಲ್ ಇಲ್ಲದೆ ದೇಶದ ಎಲ್ಲಾ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಕೇಂದ್ರದ ನಾಯಕರ ಆಗ್ರಹ. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಇದರಲ್ಲಿ ಪ್ರತಿಯೊಬ್ಬ ಭಾರತೀಯನು ಪಾಲ್ಗೊಳ್ಬೇಕು. ನಾವು ಸೇನಾ ಪಡೆಯೊಂದಿಗೆ ಇದ್ದೇವೆ. ನಮ್ಮ ವೀರ ಯೋಧರೇನಿದ್ದಾರೆ ಆಪರೇಷನ್ ಸಿಂಧೂರ್ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರು ಏನು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ತಂಟೆಗೆ ಬಂದ್ರೆ ಯಾರ ಪರ್ಮಿಷನ್ ನಾವು ಕೇಳಲ್ಲ, ನಮ್ ತಂಟೆಗೆ ಬಂದ್ರೆ ನಾವು ನಿಮ್ಗೆ ಬುದ್ಧಿ ಕಲಿಸ್ತೀರಿ ಅನ್ನೋ ಒಂದು ವಿಚಾರವನ್ನ, ಅದರಲ್ಲೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುದ್ಧ ಪ್ರಾರಂಭ ಆಗಕ್ ಮುಂಚೆನೆ ನಮ್ಮ ಸೈನಿಕರಿಗೆ ಪೂರ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ನಾವು ಕೊಟ್ಮೇಲೆ ಮತ್ತೆ ಅದೇ ಕೇಡಿ ಪಾಕಿಸ್ತಾನ 2 ದಿನ ಬಿಟ್ಟ ಮೇಲೆ ಅವ್ರು ನಾವು ಕೊಡ್ತೀರಿ ಅಂತ ಹೇಳಿದ್ರು ಕಾಪಿ. ನಮ್ಮ ಸೈನಿಕರು ಈ ಒಂದು ಹೋರಾಟದಲ್ಲಿ ಭಾರತದ ನಮ್ಮ ಜನಗಳ ರಕ್ಷಣೆ ಮತ್ತು ಭಯೋತ್ಪಾದನೆಯನ್ನ ಸಹಿಸಲ್ಲ ಅನ್ನೋದ್ರ ಬಗ್ಗೆ ಏನು ಒಂದು ಹೋರಾಟವನ್ನ ಮಾಡಿದ್ದಾರೆ. ಆ ಸೈನಿಕರಿಗೆ ನಾವು ನಿಮ್ ಜೊತೆ ಇದ್ದೀರಿ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡುವಂತದ್ದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನ ನಾವು ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ 15ನೇ ತಾರೀಕು ಅಂದ್ರೆ ಜಿಲ್ಲಾ ಕೇಂದ್ರ ಅಂದ್ರೆ ಬೆಂಗಳೂರು ಈ ತರ ಕೇಂದ್ರ ಏನಿದೆ ಅಲ್ಲಿ ಕ್ಯಾಪಿಟಲ್ ಸಿಟೀಸ್ ಮೇ 15 ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ. ಅದನ್ನ ಈಗಾಗಲೇ ನಾವು ಒಂದು ಮಾತುಕತೆಯನ್ನ ಮಾಡಿದಿರಿ. ಮಲ್ಲೇಶ್ವರ ಏನ್ ಹಿಂದೆ ಮಾಡ್ಬೇಕು ಅಂತ ತೀರ್ಮಾನ ಆಗಿತ್ತು, ಆ ಮಲ್ಲೇಶ್ವರ ಸಂಪಿಗೆ ರಸ್ತೆ ಸಿರೂರ್ ಪಾರ್ಕ್, ಸಿರೂರ್ ಆಟದ ಮೈದಾನ, ಅಲ್ಲಿಂದ ಪ್ರಾರಂಭ ಆಗಿ ಮಲ್ಲೇಶ್ವರ 18ನೇ ಕ್ರಾಸ್ ವರೆಗೂ ಈ ತಿರಂಗ ಯಾತ್ರೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ರಿ. 15ನೇ ತಾರೀಕು ಮೋಸ್ಟ್ಲಿ 11 ಗಂಟೆಗೆ ಈ ತಿರಂಗ ಯಾತ್ರೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ. ಎಲ್ಲರೂ ಕೂಡ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕಾರ್ಮಿಕರು ಇರ್ಬೋದು, ಎಲ್ಲರೂ ಭಾಗವಹಿಸ್ತಾರೆ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಮತ್ತೆ ಯಾವುದೇ ಪಕ್ಷದ ಬ್ಯಾನರು ಕೂಡ ಉಪಯೋಗ ಮಾಡಂಗಿಲ್ಲ. ಓನ್ಲಿ ರಾಷ್ಟ್ರ ಧ್ವಜ. ಅದಾದ್ಮೇಲೆ ಮೇ 16 ಮತ್ತು 17 ವಿಧಾನಸಭಾ ಕ್ಷೇತ್ರದ ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಅದು 18ರಿಂದ 23ವರೆಗೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಪ್ರತಿ ತಾಲೂಕಿರ್ಬೋದು, ಹಳ್ಳಿಗಳಿರ್ಬೋದು, ಎಲ್ಲ ಕಡೆನೂ ಕೂಡ ಇದನ್ನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ನಾವು ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜನಗಳಿಗೆ ನಾವು ಕೊಡ್ತಾ ಇದ್ದೀವಿ.